ನಾನು ಈ ದಿವಸ ವೈದ್ಯನಾಗಿ ಏನೋ ಒಂದು ಮಾಡಿರಬೇಕಾದ್ರೆ ಈ ಶಾಲೆಯಲ್ಲಿ ನನಗೆ ಆಗ ಸಿಕ್ಕಿದ ಶಿಕ್ಷಣವೇ ನನ್ನನ್ನು ಗುರಿ ಮೇಲಕ್ಕೆ ತರಲು ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದು ಸುಳ್ಳು. ಆಗ ನನಗೆ ತುಂಬಾ ಪ್ರಾಮಾಣಿಕ ಭಾರತದ ಉಪಾಧ್ಯಾಯರಿದ್ರು. ಅವರು ಯಾವುದೇ ಅಪೇಕ್ಷೆಯಲ್ಲಿ ಮಕ್ಕಳಿಗೆ ದಾರಿ ತರಲಿಕ್ಕಾಗಲ್ಲ. ಏನು ಈ ದಿವಸ ನಾವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು, ಈ ಸರ್ಕಾರಿ ಶಿಕ್ಷಣ ಮತ್ತು ವೈದ್ಯಕೀಯ ಎರಡು ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತಾರೆ. ನಾನು ವೈದ್ಯಕೀಯ ವೃತ್ತಿ ಶುರು ಮಾಡಿ 55 ವರ್ಷ ಆಯ್ತು. ನಾನು ವೈದ್ಯ ವೃತ್ತಿಯಲ್ಲಿ ಏನೇನು ಅನುಭವಗಳು, ಏನೇನು ಅನಾನುಕೂಲಗಳಿದೆ ಅನ್ನೋದನ್ನು ಗಮನಿಸಿದ್ದೀನಿ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲೂ ಏನು ಒಳ್ಳೆಯದಾಗಿದೆ, ಏನು ಆಗ್ತಾ ಇಲ್ಲ ಅನ್ನೋದು ಇದು 1985 ಇಸ್ವಿವರೆಗೆ ಎಲ್ಲ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಗಳಿಗೆ ಉಪಯೋಗ ಆಗ್ತದೆ. 80 ಇಸ್ವಿಗೆ ಪ್ರೈವೇಟ್ ಎಜುಕೇಶನ್, ಪ್ರೈವೇಟ್ ಹಾಸ್ಪಿಟಲ್ಸ್ ಪ್ರಾರಂಭ. ಇದಕ್ಕೆ ಕಾರಣ ಹಲವಾರು ನಾನು ವಿಮರ್ಶೆ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ಕಾರಣ, ಶಿಕ್ಷಣದಲ್ಲಿ ಪ್ರಾರಂಭದಲ್ಲಿ ಟೀಚರ್ಸ್ ಹೋಗಿ ಬಲವಂತ ಮಾಡಿ ಮಕ್ಕಳನ್ನ ಈಗ ಒಬ್ಬ ಬಡ ಕೂಡ ನನ್ನ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಬಯಸ್ತಾರೆ. ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದ ಸರ್ಕಾರ ಏನು ಒಳ್ಳೇದು ಮಾಡ್ತಾ ಇದ್ರು ಅದನ್ನ ಆ ಸ್ಪೀಡಲ್ಲಿ ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇದೆ. ಹಾಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲೂ ಅಷ್ಟೇ, ಮೊದಲೆಲ್ಲ ವೈದ್ಯಕೀಯ ಕ್ಷೇತ್ರಗಳು ಎಲ್ಲ ಆಸ್ಪತ್ರೆಗಳೇ ಜನಗಳಿಗೆ ಅನುಕೂಲ ಮಾಡ್ತಾ ಇದ್ರು. ಈಗ 90ರಿಂದ ಈ ಕಡೆ ಅದಕ್ಕೆ ಬದಲು ಯಾವುದೇ ತುಂಬಾ ಒಳ್ಳೆ ಉಪಕರಣಗಳ ನಮ್ಮ ದೇಶಕ್ಕೆ ನಮಗೆ ಆಗ್ತಿರಲಿಲ್ಲ. 300% ಅಷ್ಟೇ. PV ನರಸಿಂಹರಾವ್ ಟೈಮಲ್ಲಿ ಮನಮೋಹನ್ ಸಿಂಗ್ ಎಲ್ಲ ವಿದೇಶಿ ಇನ್ಸ್ಟಿಟ್ಯೂಟ್ಗಳನ್ನ 0% ಡ್ಯೂಟಿ ಮಾಡಿದ್ರು. ಹಾಗಾಗಿ ವೈದ್ಯ ಕ್ಷೇತ್ರದಲ್ಲೂ ಎಲ್ಲ ಏನು ಅಮೆರಿಕ, ಇಂಗ್ಲೆಂಡ್ ಬರ್ತದೆ ಅದೆಲ್ಲ ಈಗ ಬೆಳವಣಿಗೆನಲ್ಲಿದೆ. ಹಾಗೆ ಶಿಕ್ಷಣ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ ಎರಡು ಬೆಳವಣಿಗೆನ ಸರ್ಕಾರಿ ಆಸ್ಪತ್ರೆಗಳು, ಕಾರ್ಪೊರೇಟ್ ಆಸ್ಪತ್ರೆಗಳು ಮುಂದೆ ಇದೆ. ಆದರೆ ಕಾರ್ಪೊರೇಟ್ ಆಸ್ಪತ್ರೆಗಳು, ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಂದಿರೋದು ತುಂಬಾ ಜನರಿಗೆ ಅನುಕೂಲ ಆಗಿದೆ. ಆದ್ರೆ ಒಂದೇ ಒಂದು ಏನಪ್ಪಾ ಅಂತಂದ್ರೆ, ಮಧ್ಯಮ ವರ್ಗ ಕೆಲವೊಂದಿಗೆ ಇದು ಕೈ ಇಟ್ಕೊಂಡಿದೆ. ಹಾಗಾಗಿ ಸುಮಾರು CSR ಅಂತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಂದ ಯಾವ ದೊಡ್ಡ ಸಂಸ್ಥೆಗಳಿವೆ ಅವರಿಗೆ ಲಾಭದಲ್ಲಿ 2% ಅವರು ಸೋಷಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಥವಾ ಆಸ್ಪತ್ರೆಗಳ ತೊಡಗಿದ್ದಾರೆ. ಅದರಲ್ಲಿ ಏನೇನೋ ವೃದ್ಧಿ ಆಗ್ತದೆ. ನಮ್ಮ ಉಪಮುಖ್ಯಮಂತ್ರಿಗಳು ಅವೆಲ್ಲ ಮಾಹಿತಿ ಮಾಡೋದಕ್ಕೆ ಸರ್ಕಾರಿ ಲೆವೆಲಲ್ಲಿ ಕಾರ್ಯದರ್ಶಿಗಳನ್ನ ನೇಮಕ. ಹಾಗೂ ನನಗನ್ಸೋದು ಎಲ್ಲ ಮಕ್ಕಳು ಒಬ್ಬರು ನೋಡಲ್ ಅಧಿಕಾರಿ ಅವಾಗ ಸ್ಪಂದಿಸಬಹುದು. ನಮ್ಮ ಪ್ರಜಾವಾಣಿ ಪತ್ರಿಕೆ ವರದಿಗಾರ ಓದೇಶ್ ಅವರು ಈಗ 8 ದಿವಸದಲ್ಲಿ ಒಂದು ನ್ಯೂಸ್ ಮಾಡಿದ್ರು. ಆ ನ್ಯೂಸ್ ಬಂದ ದಿವಸ ನನಗೆ ಸುಮಾರು 250 ಫೋನ್ ಬಂತು. ಅದರಲ್ಲಿ ಕೆಲವರು ನಾವು ಈ ಥರ ಮಾಡ್ಬೇಕಂತ ಇದ್ದೀವಿ, ಏನು ಮಾಡಬೇಕು, ಏನು ವಿಧಾನ ಅಂತ ಗೊತ್ತಿಲ್ಲ. ಹಾಗಾಗಿ ಬಂದು ತುಂಬ ಜನ ಹೋಗ್ತಾರೆ ಈ ಸಂಸ್ಥೆ. ಹಾಗೆ ತುಂಬಾ ಜನಗಳಿಗೆ ನಾವು ಒಂಥರ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಒಳ್ಳೆ ಕೆಲಸ ಮಾಡಬೇಕು. ಗ್ರಾಮಾಂತರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು. ಆ ಗ್ರಾಮಾಂತರ ಮಕ್ಕಳು ಒಳ್ಳೆ ಶಿಕ್ಷಣ ಸಿಗಬೇಕಾದ್ರೆ ಸೌಲಭ್ಯಗಳು ಏರ್ಪಡಿಸಬೇಕು ಅಂತ ತುಂಬಾ ಜನ ಬೆಳೆಸಲಿದೆ. ಸರ್ಕಾರ ಅದನ್ನೆಲ್ಲ ಕ್ರಿಯಾಶೀಲವಾಗಿ ಮಾಡ್ತಾರೆ. ನಾನು ಈ ಕಾರ್ಯಕ್ರಮ ಶುರು ಮಾಡುವಾಗ ಹೇಗೆ ಶುರು ಮಾಡಿದ್ವಿ ಅದರಿಂದ 2 ನಿಮಿಷ ಹೇಳ್ತೀನಿ. ನಾನು ಊರು ಬಂದಾಗ ನಮ್ಮ ಶಾಲೆ ಎಲ್ಲ ಉಪಾಧ್ಯಾಯರು ಎಲ್ಲ ಬಿಲ್ಡಿಂಗ್ಗಳು ಸೋರ್ತಾ ಇದ್ದಾರೆ.
ಮಕ್ಕಳುಗಳ ಕೂತ್ಕೊಳ್ಳೋ ಜಾಗ ಇಲ್ಲ, ರಿನೋವೇಟ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ನಾವು ಈ ಸಲ ಯೋಚನೆ ಮಾಡಿದ್ರೆ ಸುರೇಶ್ ಕುಮಾರ್ ಬಂದಿದ್ದಾರೆ. ಸುರೇಶ್ ಕುಮಾರ್ ಅವರ ಶಿಕ್ಷಣ ಮಂತ್ರಿ ಆಗಿದೆ. ಅವರು ಕರ್ನಾಟಕ ಬರ್ತಾ ಇರ್ತಾರೆ. ನಾನು ಅವ್ರ ಹಿಂದೆ ಇದರಲ್ಲಿ ಏನು ಮಾಡ್ಬೋದು ಅಂತ ಅವರೇ ತಕ್ಷಣ ನಾನು ದಿವಸ ಶಾಲೆಗೆ ಬರ್ತೀನಿ, ಬಂದು ಏನು ಮಾಡ್ಬೋದು ಅಂತ ಹೇಳ್ತೀನಿ. ಸರಿ, ಒಂದು 4 ದಿವಸದಲ್ಲೇ ಶಾಲೆಗೆ ಬಂದು ಎಲ್ಲ ನೋಡಿ ಅವರು ಒಂದು ಐಡಿಯಾ ಹೇಳಿದ್ರು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಸಿಸ್ಟಮ್ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಇದರಲ್ಲಿ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡೂ ಇದೆ. KG 1 ಮಕ್ಕಳು ಸೇಮ್ ಕ್ಲಾಸ್ ಆಗಿ ಹೋಗ್ತಾರೆ. ನೀವು ಅಷ್ಟು ಮಾಡಬಹುದು ಅಂತ ಶಕ್ತಿ ಆಗಿದೆ, ನೀವು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಮಾಡಬಹುದು ಅಂತ ಹೇಳಿ ಅದು ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಆ ಸರ್ಕಾರದಿಂದ ಏನೇನು ದುಡ್ಡು ಮಾಡಿ ಕಟ್ಟಿದ್ದೀರಾ, ಸರ್ಕಾರ ಬೆಳೆಸುತ್ತಾನೆ. ಸರ್ಕಾರ ಕಟ್ಟಿದ್ದೀರ. ನಾನು ಈಗ ನನ್ನ ಅನುಭವದಲ್ಲಿ ನಮ್ಮ ಶಿಕ್ಷಣ ಮಂತ್ರಿಗಳು, ಈಗಿನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಈ ಶಾಲೆಯನ್ನು ಮ್ಯಾಗ್ನೆಟ್ ಶಾಲೆ ಅಂತ ನಾಮಕರಣ ಮಾಡಿ ಇಡೀ ರಾಜ್ಯದಲ್ಲಿ ಈ ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ಏನು ಸೂಕ್ತವಾದ ಸಿಬ್ಬಂದಿಗಳು ಏನೇನು ವ್ಯವಸ್ಥೆ ಇದೆ ಅದನ್ನು ಈಗೇನು ನಾವು ಸರ್ಕಾರಿ ಶಾಲೆಯನ್ನು ನೋಡ್ತೀವಿ ಅಂತ ವ್ಯವಸ್ಥೆನೆಲ್ಲ ಸರಿಪಡಿಸಿ ನಾವು ಏನು ಮಾಡಬೇಕು ಚೆನ್ನಾಗಿ ಅವರು ತುಂಬ ಉತ್ಸುಕರಾಗಿದ್ದಾರೆ. ನಮ್ಮ ಮರು ಬಂಗಾರಪ್ಪನವರು ಕರ್ನಾಟಕ ಪಬ್ಲಿಕ್ ಶಾಲೆ ಬಗ್ಗೆ ತುಂಬ ಉತ್ಸಾಹ ಇದೆ. ಸುಮಾರು ಈ ವರ್ಷ ಇನ್ನೂ ಕ್ವಾಲಿಟಿ ಸಾರಿದೆ. ಎಲ್ಲ ಶಾಲೆಗಳು ಸೌಲಭ್ಯ ಮತ್ತು ಟೀಚರ್ಸ್ನ ಅದನ್ನು ಕಲಿಸಿದ್ರೆ ತುಂಬ ಸಕ್ಸಸ್ಫುಲ್ ಆಗ್ತದೆ. ಏನು ನಾಮಕರಣಕ್ಕೆ ಇದಕ್ಕೆ 500-600 ಒಂದು ತಾಲೂಕಿನಲ್ಲಿ 5 ಕಿಲೋಮೀಟರ್ ದೂರದಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ಶಾಲೆಗಳು ಮಾಡ್ತಾರೆ ಈ ತಾಲೂಕಿನಲ್ಲಿ. 6,000 ಮಕ್ಕಳಿಗೆ ಫ್ರೀ ಎಜುಕೇಶನ್. ಅದು ಒಂದು